ಪ್ರೇಮ ಕಥೆಗೆ ಸಂಬಂಧಪಟ್ಟಂತೆ ಬೆಳಗಾವಿಯಲ್ಲಿ ಎರಡು ಗುಂಪುಗಳ ನಡುವೆ ಮಾರಾಮಾರಿನೇ ನಡೆದಿದೆ. ಹಾನಿಯ ಪ್ರಮಾಣ ಕೂಡ ದೊಡ್ಡ ಮಟ್ಟದಲ್ಲೇ ಇದೆ. ಬೆಳಗಾವಿ ತಾಲೂಕಿನ ನಾವಗಿ ಗ್ರಾಮದಲ್ಲಿ ಈ ಘಟನೆ ಆಗಿರೋದು. ನಾವಗಿ ಗ್ರಾಮದ 4 ಮನೆಗಳ ಮೇಲೆ ಉದ್ರಿಕ್ತರ ಗುಂಪು ದಾಳಿ ನಡೆಸಿದೆ. ಮನೆ ಮುಂದೆ ನಿಲ್ಲಿಸಿದ್ದ ಕಾರಿನ ಗ್ಲಾಸ್ ಅನ್ನ ಒಡೆದು ಅಟ್ಟಹಾಸವನ್ನ ಮೆರೆದಿದ್ದಾರೆ. ತ್ರಿಕೋನ ಪ್ರೇಮಕತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ 20ಕ್ಕೂ ಹೆಚ್ಚು ಜನರಿಂದ ಸಿನಿಮೀಯ ಶೈಲಿಯಲ್ಲಿ ದಾಂಧಲೆ ಆಗಿರುವಂತಹ ವಿಚಾರ ಬೆಳಕಿಗೆ ಬರ್ತಾ ಇದೆ. ಹಾನಿಯ ಪ್ರಮಾಣ ಯಾವ ರೀತಿ ಆಗಿದೆ ಅನ್ನೋದಕ್ಕೆ ನಮ್ಗಿಲ್ಲಿ ಅಲ್ಲಿ ಪಾರ್ಕ್ ಮಾಡಿದಂತಹ ಕಾರ್ಗಳೇ ಸಾಕ್ಷಿ ಆಗ್ತಾ ಇದೆ. ಯಾವ ರೀತಿ ಅಟ್ಟಹಾಸವನ್ನ ಮಾಡಿದ್ದಾರೆ, ಹೇಗೆ ದಾಂಧಲೆ ಮಾಡಿದ್ದಾರೆ, ಎಷ್ಟು ಪ್ರಮಾಣದ ಹಾನಿಯಲ್ಲಾಗಿದೆ ಅಂತ ಹೇಳಿ. ಒಂದು ಕಾರ್ ನಿಲ್ಸಿದ್ರೆ ಕಾರಿನ ಎಲ್ಲಾ ಭಾಗದ ಗಾಜನ್ನ ಕೂಡ ಪುಡಿ ಪುಡಿ ಮಾಡಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬಟ್ ಇಷ್ಟೊಂದು ತೀವ್ರತೆಗೆ ಈ ಜಗಳ ಹೋಗುತ್ತೆ ಅನ್ನುವಂತಹ ಎಕ್ಸ್ಪೆಕ್ಟೇಷನ್ ಯಾರಿಗೂ ಇರಲಿಲ್ಲ. ಮಾತಿಗೆ ಮಾತು ಬೆಳೆದು ಜಗಳ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ಗೆ ಕಾರಣ ಆಗಿರೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಹಾನಿಗೆ ಒಳಗಾದಂತಹ ಕಾರುಗಳನ್ನ ಕಂಡು ಕುಟುಂಬಸ್ಥರು ಕಣ್ಣೀರನ್ನ ಕೂಡ ಇಡ್ತಾ ಇದೆ. ಹುಡುಗಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆದಿರೋ ಗಲಾಟೆಯ ನಂತರದ ಎಫೆಕ್ಟ್ ಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಕಾರ್ ಅಂತೂ ಸಂಪೂರ್ಣವಾಗಿ ಜಖಂಗೊಂಡಿದೆ. ಲಕ್ಷ ಲಾಸ್ ಅಂತೂ ಕುಟುಂಬಸ್ಥರಿಗೆ ಆಗಿದೆ. ಅಷ್ಟು ಮಾತ್ರ ಅಲ್ಲ, ಅಲ್ಲಿದ್ದಂತಹ ಮನೆಯ ಹಲವು ವಸ್ತುಗಳಿಗೂ ಡ್ಯಾಮೇಜ್ ಆಗಿದೆ. ಕಾರ್ ಜೊತೆಗೆ ಬೈಕ್ಗಳಿಗೂ ಹಾನಿ ಆಗಿದೆ ಅನ್ನೋದು ಕುಟುಂಬಸ್ಥರ ಅಳಲು. 20ಕ್ಕೂ ಹೆಚ್ಚು ಜನ ಬಂದು ದಾಂಧಲೆ ನಡೆಸಿದ್ದಾರೆ ಅನ್ನೋದು ಹಾನಿಗೆ ಒಳಗಾದಂತಹ ಕುಟುಂಬಸ್ಥರ ಆರೋಪ ಆಗ್ತಾ ಇದೆ. ಮನೆಯ ಕಿಟಕಿಯ ಗಾಜನ್ನ ಕೂಡ ಪುಡಿ ಗೈದಿದ್ದಾರೆ, ಅಟ್ಟಹಾಸ ಮೆರೆದಿದ್ದಾರೆ. ಈ ಮೂಲಕ ಪುಂಡರು ಗಮನಿಸ್ತಾ ಇದ್ದೀರಾ. 20 ಜನ ಅಂತ ಹೇಳ್ತಾ ಇದ್ದಾರೆ. ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿ ಆರೋಪಿಗಳು ಎಸ್ಕೇಪ್ ಆಗಿರೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ತ್ರಿಕೋನ ಪ್ರೇಮಕತೆ ವಿಚಾರಕ್ಕೆ ನಡೆದಂತಹ ಗಲಾಟೆ ದಾಂಧಲೆಯ ದೃಶ್ಯ ನೀವೀಗ ಪಬ್ಲಿಕ್ ಟಿವಿಯಲ್ಲಿ ಗಮನಿಸ್ತಾ ಇದ್ದೀರಾ. ಮನೆಯ ವಸ್ತುಗಳು ಕೂಡ ಚೆಲ್ಲಾಪಿಲ್ಲಿ ಆಗಿದೆ. ಮನೆಯ ಒಳಗೂ ನುಗ್ಗಿದ್ದಾರೆ. ರೈಟ್, ಡೀಟೇಲ್ಸ್ ಕೊಡ್ತಾರೆ ದಿಲೀಪ್. ಈಗ ಈ ಪ್ರಕರಣದಲ್ಲಿ ಎಷ್ಟು ಜನರನ್ನ ಅರೆಸ್ಟ್ ಮಾಡೋ ಕೆಲಸ ಆಗಿ ಬಂದಂತಹ ಪೊಲೀಸರು ಏನೇನನ್ನ ಕಂಡುಕೊಂಡಿದ್ದಾರೆ, ಇನ್ವೆಸ್ಟಿಗೇಷನ್ ಪ್ರಾಸೆಸ್ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ? ಹೌದು ಮಮತಾ, ಏನಂತಾರೆ ಬೆಳಗಾವಿ ವಡಗಾವಿ ಅಂದ್ರೆ ರೂರಲ್ ಪೊಲೀಸ್ ಠಾಣೆಯ ಒಂದಿಷ್ಟು ಟೀಮ್ ಗಳನ್ನ ಅಲರ್ಟ್ ಮಾಡಲಾಗಿಂತದ್ದು ಮತ್ತು ರಾತ್ರಿ ಎಲ್ಲ ಕೂಡ ಒಂದು ಸರ್ಚ್ ಮಾಡ್ತಾ ಇದ್ರೆ ಈ 30 ಜನ ಯಾರು ಹೇಗೆ ಅಂತಾರೆ. ಇದೇ ಪ್ರಮುಖವಾಗಿ ಏನಂತಾರೆ ಕರ್ಲೆ ಅಂತಕ್ಕಂತ ಒಂದು ಊರಿದೆ. ಆ ಕರ್ಲೆ ಊರಿನ ಯುವತಿಯನ್ನ ಇವರು ಅಂದ್ರೆ ಬಾದರವಾಡಿ ಮತ್ತೆ ನಾವಾಗ ಇಬ್ರು ಯುವಕರು ಪ್ರೇಮ ಮಾಡ್ತಾ ಇರ್ತಾರೆ ಅಂತ ಹೇಳಾಗ್ತದೆ. ಈ ಒಂದು ವಿಚಾರವಾಗಿ ಮಾರುತಿ ಅಂತಕ್ಕಂಥ ಏನು ನಾವಗೆಲ್ಲ ಇದ್ರೆ ಇವರು ಪಂಚರು ಈ ತರ ಎಲ್ಲ ಮಾಡಕ್ ಹೋಗ್ಬೇಡಿ, ಗಲಾಟೆ ಮಾಡ್ಕೋಬೇಡಿ ಅಂತ ಹೇಳಿ ಅವ್ರಿಗೆ ಬುದ್ಧಿವಾದ ಹೇಳೋದಕ್ಕೆ ಅವ್ರ ಮನೆ ಮೇಲೆ ಈಗ ಕಲ್ ತೂರಾಟ ಆಗಿರುವಂತದ್ದು. ಮತ್ತೆ ಈ ಸಂಬಂಧಪಟ್ಟಂಗೆ ಇದುವರೆಗೆ ಯಾರನ್ನು ಕೂಡ ಬಂಧನ ಮಾಡಿಲ್ಲ. ಈಗ ಬಹಳಷ್ಟು ಕಡೆ ನಾವು ಟೀಮ್ ಅನ್ನು ಹಾಕಿದೀವಿ, 3 ಟೀಮ್ ಹೋಗ್ತಾ ಇದೆ ಅಂತ ಹೇಳಿ ಪೊಲೀಸ್ ಮೂಲಗಳು ತಿಳಿಸ್ತಾ ಇರುವಂತದ್ದು. ಇದುವರೆಗೆ ಕೂಡ ಯಾರನ್ನ ಬಂಧನ ಆಗಿಲ್ಲ ಅಂತ. ದಿಲೀಪ್, ಬುದ್ಧಿವಾದ ಹೇಳಿದ್ದೆ ಹಾಗಾದ್ರೆ ಈ ವಿಚಾರದಲ್ಲಿ ಅಂತ ಟೋಟಲ್ ಎಷ್ಟು ಲಾಸ್ ಆಗಿದೆ ಹಾಗಾದ್ರೆ ಈ ಮನೆಯವರಿಗೆ? ಈಗ ಏನು ತಾವು ನೋಡಬಹುದು ಚಿತ್ರಗಳಲ್ಲಿ ಏನಂತಂದ್ರೆ ಒಂದು ಕಾರ್ ಮೇಲೆ ಕಲ್ಲು ತೂರಾಟ ಆಗಿರುವಂತದ್ದು, ಮತ್ತೆ 2-3 ಕಡೆ ಮನೆ ಮೇಲೆ ಕಲ್ಲು ತೂರಾಟ ಆಗಿದೆ. ಹೀಗಾಗಿ ಇಲ್ಲಿ ಇನ್ನೂ ಅಂದಾಜು ಮಾಡ್ಲಾಗ್ತದೆ ಎಷ್ಟು ಅಂತ ಹೇಳಿ ಲಕ್ಷಾಂತರ ರೂಪಾಯಿ ಹಾನಿಯಾಗಿದೆ ಅಂತ ನಿಜ. ಆದ್ರೆ ಈಗ ಏನು ಇದಕ್ಕಿಂತ ಮುಂಚೆ ಸುಮಾರು 8 ದಿನಗಳ ಹಿಂದೆ ಒಂದು ಚಿಕ್ಕದಂತ ಗಲಾಟೆ ಆಗಿರುತ್ತೆ ಇದೇ ವಿಚಾರವಾಗಿ. ಅಲ್ಲಿ ಏನು ರಾಜ್ಯ ಪಂಚಾಯತ್ ಅಂತ ಹೇಳ್ತಾರೆ, ರಾಜ್ಯ ಪಂಚಾಯತ್ ಮಾಡಿದಂತ ಮಾರುತಿ ಏನಿದ್ದಾರೆ, ಮಾರುತಿ ಮೇಲೆ ಅವ್ರ ಮನೆ ಮೇಲೆ ಈಗ ಕಲ್ಲು ತೂರಾಟ ಆಗಿರುವಂತದ್ದು ಅಂತ. ಯಾರಿಗಾದ್ರೂ ಗಾಯಗಳಾಗಿದೆಯಾ ಈ ದಾಂಧಲೆಯಲ್ಲಿ? ಬಿಕಾಸ್ ಹಾನಿಯ ಪ್ರಮಾಣ ನೋಡ್ತಾ ಇದ್ರೆ ಅಂತದೊಂದು ಅನುಮಾನ ಮೂಡುತ್ತೆ ದಿಲೀಪ್. ಇದು ಯಾವ್ದಕ್ಕೂ ಕೂಡ ಯಾರಿಗೆ ಗಾಯಗಳಾಗಿಲ್ಲ. ಯಾಕಂತಂದ್ರೆ ಎಲ್ಲ ಹೊರಗಡೆ ಬಂದ ಗಲಾಟೆ ಆಗಿರುವಂತದ್ದು. ಮತ್ತೆ ಸುಮಾರು 11 ಗಂಟೆ ಹೊತ್ತಿಗೆ ಆಗಿರೋದ್ರಿಂದ ಎಲ್ಲ ಕೂಡ ಹೊರಗಡೆ ಇರೋದ್ರಿಂದ ಯಾವ ತರ ಆತರ ಗಾಯಗಳಾಗಿಲ್ಲ. ಆದ್ರೂ ಇನ್ನೂ ಕೂಡ ಮಾಹಿತಿ ಪಡಿಬೇಕಾಗಿದೆ. ಯಾಕಂದ್ರೆ ರಾತ್ರಿ ಆಗಿರೋದ್ರಿಂದ ಮತ್ತೆ ಕಲ್ಲು ತೂರಾಟ ಇದರಿಂದ ಗಾಯ ಆಗಿದೆ ಅಂತ ಹೇಳಿ ಆ ಮಾಹಿತಿಯನ್ನು ಪಡಿಬೇಕಾಗಿರುವಂತದ್ದು. ಇದುವರೆಗೆ ಕ್ಷಣ ಯಾರಿಗೂ ಕೂಡ ಗಾಯಗಳಾಗಿಲ್ಲ. ಧನ್ಯವಾದ ದಿಲೀಪ್ ತಮ್ಮೆಲ್ಲ ಮಾಹಿತಿಗಾಗಿ.
ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಒಂದು ಕಡೆಗೆ ವೆಹಿಕಲ್ಸ್ ನ ಪರಿಸ್ಥಿತಿ ಹೇಗಿದೆ ಅಂತ, ಇನ್ನೊಂದು ಕಡೆಗೆ ಮನೆಯ ಒಳಗಿನ ಸ್ಥಿತಿ ಕೂಡ ಇದಕ್ಕಿಂತ ಭಿನ್ನವಾಗಿಲ್ಲ. ಮನೆಯ ಆರಂಭದಲ್ಲೇ ಸಿಗುವಂತಹ ಕಿಟಕಿಯ ಗಾಜು ಕಂಪ್ಲೀಟ್ಲಿ ಡ್ಯಾಮೇಜ್ ಆಗಿದೆ. ಮನೆಯ ಮುಂಭಾಗದಲ್ಲಿರುವಂತಹ ಕಿಟಕಿ, ಅಕ್ಕಪಕ್ಕದ ಕಿಟಕಿ ಎಲ್ಲವೂ ಕೂಡ ಡ್ಯಾಮೇಜ್ ಆಗಿದೆ. ಈ ಮನೆಯವರು ಬುದ್ಧಿವಾದವನ್ನು ಹೇಳಿದ್ರಂತೆ. ರಾಜಿ ಪಂಚಾಯತಿನ ಎರಡು ಗುಂಪುಗಳ ನಡುವೆ ಮಾಡೋದಕ್ಕೆ ಮುಂದಾಗಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಆಮೇಲೆ ಮೇಲಿಂದ ಮೇಲೆ ಇಂತಹ ಘಟನೆಗಳು ನಡೀತಾನೆ ಇದೆ. ಕಾನೂನು ಸುವ್ಯವಸ್ಥೆ ಬಗ್ಗೆ ಕೂಡ ಇಲ್ಲಿ ಪ್ರಶ್ನೆ ಆಗ್ತಾ ಇದೆ. ಬೆಳಗಾವಿಯಲ್ಲಿ ಒಂದು ಮೂಲಭೂತ ಸೌಕರ್ಯಗಳನ್ನು ಕೊಡಕ್ಕಾಗ್ತಾ ಇಲ್ಲ, ಇನ್ನೊಂದು ಪದೇ ಪದೇ ಪ್ರೇಮ ವೈಫಲ್ಯ ವಿಚಾರ, ಜೊತೆಗೆ ಜಾತಿಗಳ ನಡುವೆ ಅಲ್ಲಿ ದ್ವೇಷ ಮೂಡುವಂತಹ ವಿಚಾರ ಹೆಚ್ಚಾಗ್ತಾ ಇದೆ. ಇದಕ್ಕೆ ಕಡಿವಾಣ ಹಾಕಬೇಕಾದಂತಹ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ ಅನ್ನೋದು ಸಹಜವಾದಂತಹ ಪ್ರಶ್ನೆ. ಉಸ್ತುವಾರಿ ಸಚಿವರು ಏನ್ ಮಾಡ್ತಾ ಇದ್ದಾರೆ, ಕಾನೂನು ಸುವ್ಯವಸ್ಥೆ ತಮ್ಮ ಜಿಲ್ಲೆಯಲ್ಲಿ ಹದಗೆಡ್ತಾ ಇರೋದ್ರ ಬಗ್ಗೆ ಅವ್ರ ಗಮನಕ್ಕೆ ಬಂದಿಲ್ವಾ? ಈ ಎಲ್ಲಾ ಪ್ರಶ್ನೆಗಳು ಕೂಡ ಸದ್ಯಕ್ಕೆ ಉದ್ಭವಿಸ್ತಾ ಇದೆ. ಇದು ಒಂದು ಕಡೆಯ ಸ್ಟೋರಿ ಅಲ್ಲ. ಈ ತರದ ಮೇಲಿಂದ ಮೇಲೆ ಬೆಳಗಾವಿಯಲ್ಲಿ ಆಗ್ತಾ ಇರೋದು ಆತಂಕಕಾರಿ ಬೆಳವಣಿಗೆ. ಪುಂಡರು ಬಾಲ ಬಿಚ್ತಾನೆ ಇದ್ದಾರೆ. ಯಾರು ಅವ್ರ ಕಡಿವಾಣ ಹಾಕೋದು, ಅಂಕುಶ ಹಾಕೋದು ಯಾರು? ಪ್ರಶ್ನೆ ಇದೆ.